ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ವಿಡಿಯೋದಲ್ಲಿ RRB PO 2025 ಫೈನಲ್ ಕಟಾಪ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನಮ್ಮ ಸ್ಟೇಟಿಗೆ, ಕರ್ನಾಟಕಕ್ಕೆ. ಸೊ ಇದು ಎಕ್ಸ್ಪೆಕ್ಟೆಡ್ ಕಟಾಪ್ ಆಗಿರುತ್ತೆ, ಫೈನಲ್ ಕಟಾಪ್ ಅಲ್ಲ, ಜಸ್ಟ್ ನನ್ನ ಅಜಂಪ್ಷನ್ ಆಗಿರುತ್ತೆ. ಪ್ರೀವಿಯಸ್ ಇಯರ್ಸ್ ಕಟಾಪ್ ಮೇಲೆ ಅಂದರೆ ಅದೇ ಲೆವೆಲ್ಗೆ ಇರ್ಬೋದು ಅಂತ. ಇನ್ನು ನಂದು ಬಂದು ಸೆಲೆಕ್ಷನ್ ಆಗಿರಲಿಲ್ಲ, ಮೇನ್ಸ್ ಸೆಕ್ಷನಲ್ ಕಟಾಪ್ ಕ್ಲಿಯರ್ ಆಗಿರಲಿಲ್ಲ, ಅದರಿಂದ ಸೆಲೆಕ್ಷನ್ ಆಗಿರಲಿಲ್ಲ. ಮೇನ್ಸ್ ಮಾರ್ಕ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು, ಅಂದರೆ ಜಾಸ್ತಿ ಅಂದರೆ +19 ಇತ್ತು ಕೆಟಗರಿ ಕಟಾಪಿನ. ಬಟ್ ಸೆಕ್ಷನಲ್ ಕಟಾಪಿಂದ ಸೆಲೆಕ್ಷನ್ ಆಗಿರಲಿಲ್ಲ. ಬಟ್ 2024 ನಂದು ರಿಸರ್ವ್ ಲಿಸ್ಟ್ ಇತ್ತು. ಸೊ ಯಾವ ಥರ ಇಂಟರ್ವ್ಯೂ ಅಲ್ಲಿ ಮಾರ್ಕ್ಸ್ ಕೊಡ್ತಾರೆ ಅಥವಾ ಕಟಾಪ್ ಯಾವ ಲೆವೆಲ್ಗೆ ಇರ್ಬೋದು ಅನ್ನೋದು ಸ್ವಲ್ಪ ನನಗೆ ಗೊತ್ತು, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ಫೈನಲ್ ಕಟಾಪ್ ಆಗಿರಲ್ಲ, ಸ್ವಲ್ಪ ವೇರಿ ಆಗ್ಬೋದು. ಇನ್ನು ಪ್ರೀವಿಯಸ್ ಇಯರ್ಸ್ ಕಂಪೇರ್ ಮಾಡೋದಾದರೆ 2023 ಮತ್ತು 2024 2 ಇಯರ್ಸ್ ಮಾತ್ರ ಕಂಪೇರ್ ಮಾಡ್ಬೋದು. 2022-21 ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವಾಗಿದ್ದ ಪೇಪರ್ ಲೆವೆಲ್ಗಳಾಗಲಿ ಅಥವಾ ಸ್ಕೋರ್ ಮಾಡ್ತಿದ್ದಾಗಲಿ ಅವು ಈವನ್ 2022 ವೇಕೆನ್ಸಿ ಅರೌಂಡ್ 400+ ಇದ್ರೂ ಕೂಡ ಕಟಾಪ್ ಜಾಸ್ತಿ ಹೋಗಿದೆ. ಯಾಕಂದರೆ ಆ ವರ್ಷ ಮೇನ್ಸ್ ಸ್ವಲ್ಪ ಈಜಿ ಇತ್ತು ಅಂತಾರೆ. ಅದರಿಂದ ನಾವು ಕಂಪೇರ್ ಮಾಡೋಕೆ ಹೋದರೆ 2024-25 ಮಾತ್ರ ಕಂಪೇರ್ ಮಾಡ್ಬೋದು ಅಷ್ಟೇ. 24 ಯಾಕಂದರೆ ಸೆಕ್ಷನಲ್ ಕಟಾಪ್ಸ್ ಬೇರೆ ಇದೆ, ಸೆಕ್ಷನಲ್ ಟೈಮಿಂಗ್ಸ್ ಇದೆ. 2023ವರೆಗೂ ಸೆಕ್ಷನಲ್ ಟೈಮಿಂಗ್ಸ್ ಕೂಡ ಇರಲಿಲ್ಲ, ಅದರಿಂದ ಅವಾಗ ಸ್ಕೋರ್ ಜಾಸ್ತಿ ಆಗೋವು ಭಾಳ ಜನದ್ದು. ಅಂದರೆ ರೀಸನಿಂಗಲ್ಲಿ ಭಾಳ ಸ್ಕೋರ್ ಮಾಡ್ಕೊತಿದ್ರು. ಬಟ್ ಲಾಸ್ಟ್ ಇಯರಿಂದ ಆ ಥರ ಇಲ್ಲ, ಅದರಿಂದ ಕಂಪೇರ್ ಮಾಡೋಕ್ಕಾಗಲ್ಲ. ಇದು ಮತ್ತು ಅನ್ರಿಸರ್ವ್ಡ್ 142 ವೇಕೆನ್ಸಿ, ಅದು 42 ಅಲ್ಲ. ಸೊ ಇದನ್ನು ನೋಡ್ಕೊಳ್ಳಿ ಯಾವ ಥರ ಅಂದರೆ ಇಂಟರ್ವ್ಯೂವಲ್ಲಿ ಎಷ್ಟು ಮಾರ್ಕ್ಸ್ ಬೇಕಾಗಿರುತ್ತೆ ಅಂತ ಹಾಕಿದ್ದೀನಿ. ಇನ್ನು ಮೇನ್ಸ್ 80ಗೆ ಹೆಂಗೆ ಕನ್ವರ್ಟ್ ಮಾಡೋದಂದರೆ 0.4 ಮಾಡಿ ಅಷ್ಟೇ. ನಿಮ್ಮ ಮಾರ್ಕ್ಸ್ ಟೋಟಲ್ ಬಂದಿದೆ ಅಲ್ಲ, ಅದನ್ನು 0.4 ಮಾಡಿ ಅದು 80 ಕನ್ವರ್ಟ್ ಆಗುತ್ತೆ. ಇನ್ನು ಇಂಟರ್ವ್ಯೂ 100 ಮಾರ್ಕ್ಸ್ ಕೊಟ್ಟಿರ್ತಾರೆ, ಅದನ್ನು 20ಗೆ ಕನ್ವರ್ಟ್ ಮಾಡ್ತಾರೆ. ಅದು ಫೈನಲ್ ಸ್ಕೋರ್ಗಳು ಅಂದರೆ ಫೈನಲ್ ರಿಸಲ್ಟ್ ಡೇದಿಂದ ನಿಮ್ಮ ಮಾರ್ಕ್ಸ್ ಗೊತ್ತಾಗುತ್ತೆ. ಇದನ್ನು ನೋಡ್ಕೊಳ್ಳಿ. ಪ್ರೀವಿಯಸ್ ಇಯರ್ಸಲ್ಲಿ ಎಷ್ಟಂತಂದರೆ ಜನರಲ್ ಯಾರು ಜಸ್ಟ್ ಕ್ಲಿಯರ್ ಆಗಿದ್ರು ಅವ್ರಿಗೆ ಆಲ್ಮೋಸ್ಟ್ 24.5 ಮಾರ್ಕ್ಸ್ ಬೇಕಾಗಿರುತ್ತೆ ಇಂಟರ್ವ್ಯೂಲ್ಲಿ. ಅಂದರೆ ಇಂಪಾಸಿಬಲ್, ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 20 ಇರೋದು. ಸೊ ಜನರಲ್, OBC, EWS ಈ 3 ಕ್ಯಾಟಗರಿವರೆಗೂ ಸ್ವಲ್ಪ ಕಷ್ಟ ಇರುತ್ತೆ. ಅಂದರೆ ಯಾರು ಜಸ್ಟ್ ಮೇನ್ಸ್ ಕ್ಲಿಯರ್ ಮಾಡಿದ್ರು ಅರೌಂಡ್ +5-6 ಮಾರ್ಕ್ಸ್ ಲೀಡಲ್ಲಿ ಯಾರು ಕ್ಲಿಯರ್ ಮಾಡಿದಾರೋ ಅಷ್ಟರೊಳಗೆ ಅವ್ರಿಗೆ ಭಾಳ ಕಷ್ಟ ಇರುತ್ತೆ ಸೆಲೆಕ್ಷನ್ ಆಗೋದು. ಈವನ್ 19-20 ಕೊಟ್ಟರು ಕೂಡ ಸೆಲೆಕ್ಷನ್ ಆಗೋಲ್ಲ, ಆ ಥರ ಇರುತ್ತೆ. ಇನ್ನು SC/STಗೆ ಚಾನ್ಸ್ ಇರುತ್ತೆ, ಯಾರು ಜಸ್ಟ್ ಕ್ಲಿಯರ್ ಮಾಡಿದಾರೋ ಅವರು ಕೂಡ ಚಾನ್ಸ್ ಇರುತ್ತೆ SC/STಗೆ. ಸೊ ಇದು 2023 ಇಂಟರ್ವ್ಯೂವಲ್ಲಿ ಎಷ್ಟು ಮಾರ್ಕ್ಸ್ ಬೇಕಿತ್ತು ಅನ್ನೋದು ನೋಡ್ಕೊಳ್ಳಿ. ಇನ್ನು 2024 ಈ ಥರ ಇದೆ ಫೈನಲ್ ಕಟಾಪು. ಸೊ ಇಲ್ಲಿ ಎಷ್ಟಿದೆ, 46.25 ಇದ್ದಿದ್ದು ಜನರಲ್ಲಿಗೆ, 46.25 ಇದ್ದಿದ್ದು 40 ಅಂದರೆ 1 ಮಾರ್ಕ್ಸ್ ಕಮ್ಮಿನೇ ಆಗಿದೆ 2024. ವೇಕೆನ್ಸಿನೂ ಜಾಸ್ತಿ ಆಗಿದ್ದು. 2023 350 ಏನೋ ವೇಕೆನ್ಸಿ ಇದ್ದಿದ್ದು, 2024 386 ವೇಕೆನ್ಸಿ ಆಗಿದ್ದು. ಸೊ ಅದರಿಂದ ಮತ್ತು ಮೇನ್ ಎಕ್ಸಾಮ್ ಲೆವೆಲ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಕಟಾಪ್ ಡಿಸೈಡ್ ಮಾಡೋದ್ರಲ್ಲಿ. ಎಕ್ಸಾಮ್ ಲೆವೆಲ್ಲು, ಕಾಂಪಿಟೇಷನ್ನು, ವೇಕೆನ್ಸಿ. ಸೊ ಈ ಮೂರೇ ಕಟಾಪ್ ಡಿಸೈಡ್ ಮಾಡೋದು. ಸೊ 2024 ಯಾರ್ಯಾರು ಜಸ್ಟ್ ಕ್ಲಿಯರ್ ಮಾಡಿದ್ರೋ ಅವರಿಗೆ ಈ ಥರ ಇತ್ತು ಚಾನ್ಸಸ್. ಅಂದರೆ ಜನರಲ್ ಕ್ಯಾಟಗರಿಯವರು ಇಲ್ಲೂ ಕೂಡ ಕಷ್ಟ ಇತ್ತು. ಔಟ್ ಆಫ್ 20 ತಗೊಂಡ್ರು ಕೂಡ ಸೆಲೆಕ್ಷನ್ ಆಗ್ತಿರಲಿಲ್ಲ, ಯಾರು ಜಸ್ಟ್ 1, 2, 3, 4 ಮಾರ್ಕ್ಸ್ ಒಳಗೆ ಕ್ಲಿಯರ್ ಮಾಡಿದ್ರು. ಬಟ್ ಬೇರೆ ಕ್ಯಾಟಗರಿ OBC, EWS, SC/ST ಚಾನ್ಸ್ ಇತ್ತು. ಅವರು OBC, EWS ಇವರು ಜಾಸ್ತಿನೇ ಬೇಕಿತ್ತು, 19, 18. ಅದು ಕಷ್ಟ, ಆಲ್ಮೋಸ್ಟ್ ಅಷ್ಟು ಕೊಡೋಲ್ಲ ಯಾರಿಗೂ, ಭಾಳ ಜನಕ್ಕೆ ಕೊಡೋಲ್ಲ. ಜಸ್ಟ್ ಒಂದು 5% ಜನಕ್ಕೆ ಕೊಟ್ಟಿರ್ಬೋದು ಅಷ್ಟೇ. ಯಾರ್ಯಾರ್ದು ಇಂಟರ್ವ್ಯೂ ಭಾಳ ಚೆನ್ನಾಗಿರುತ್ತೆ ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ಡು ಡಿಗ್ರಿಗಳು ಯಾರು ಇರುತ್ತೋ ಅವ್ರು ಕೊಟ್ಟಿರ್ತಾರೆ ಅಷ್ಟೇ. ಇನ್ನು SC/ST ಯಾವಾಗಲೂ ಚಾನ್ಸ್ ಇರುತ್ತೆ, ಜಸ್ಟ್ ಕ್ಲಿಯರ್ ಮಾಡಿದ್ರು ಕೂಡ SC/ST ಚಾನ್ಸ್ ಇರುತ್ತೆ. ಇಂಟರ್ವ್ಯೂ ಮಾರ್ಕ್ಸ್ ಎಷ್ಟು ಬೇಕಿತ್ತು ಅಂತ ನೋಡ್ಕೊಳ್ಳಿ. ಇನ್ನು 2025 ಬಂದರೆ ವೇಕೆನ್ಸಿ ಭಾಳ ಇದೆ. ಅಂದರೆ ಪ್ರೀವಿಯಸ್ 3-4 ಇಯರ್ಸ್ ಕಂಪೇರ್ ಮಾಡಿದ್ರು ಕೂಡ ಈ ವರ್ಷ ಮ್ಯಾಕ್ಸಿಮಮ್ ಇದೆ, 500 ವೇಕೆನ್ಸಿ ಇದೆ. ಸೊ ಬಟ್ ಮೇನ್ಸ್ ಕಟಾಪ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಲಾಸ್ಟ್ ಪ್ರೀವಿಯಸ್ ಇಯರ್ಸಲ್ಲಿ ಯಾವ ಥರ ಇತ್ತು ಅದೇ ಥರ ಇದೆ. ಅಂದರೆ 2023 52 ಏನೋ ಇತ್ತು ಅನಿಸುತ್ತೆ, ಲಾಸ್ಟ್ 24 59 ಏನೋ ಇತ್ತು ಅನಿಸುತ್ತೆ, ಸ್ವಲ್ಪ ಕಮ್ಮಿ ಆಗಿದೆ. ಈ ಸಲ ಏನಂತಂದರೆ SCಗೆ ಜಾಸ್ತಿನೇ ಬಂದಿದೆ ಮೇನ್ಸ್ ಕಟಾಪು. ಸೊ ಇಷ್ಟು ಎಕ್ಸ್ಪೆಕ್ಟೆಡ್ ಮಾಡಿರಲಿಲ್ಲ. ಬಟ್ STಗೆ ಸ್ವಲ್ಪ ಕಮ್ಮಿ ಆಗಿದೆ, ಅರೌಂಡ್ 52 ಥರ ಬರುತ್ತೆ ಅಂದ್ಕೊಂಡಿದ್ದೆ, ಇನ್ನೂ ಭಾಳ ಕಮ್ಮಿ ಆಗಿದೆ. ಅಂದರೆ ಅಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಮ್ಮಿ ಇದೆ. ಬಟ್ SCಗೆ ಮಾತ್ರ ಆಲ್ಮೋಸ್ಟ್ ಜನರಲ್ ಕಟಾಪೇ ಬಂದಿದೆ. ಸೊ ಫೈನಲ್ ಕಟಾಪ್ ಕೂಡ ಸ್ವಲ್ಪ ಸಿಮಿಲರ್ ಇರುತ್ತೆ, ಇನ್ಕ್ರೀಸ್ ಆಗಿರುತ್ತೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ, ಇಲ್ಲ ಸಿಮಿಲರ್ ಇರುತ್ತೆ, ಆ ಥರ ಇರುತ್ತೆ. ಇನ್ನು ಈ ವರ್ಷ ಇದನ್ನು ಜನರಲ್ವರೆಗೆ ಅಥವಾ ಜನರಲಿಂದ ಹಿಡಿದು SCವರೆಗೆ 80 ಕಂಪೇರ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಅರೌಂಡ್ 23 ಏನೋ ಬರುತ್ತೆ, 22 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಸೊ ಅವರು ಕೂಡ ಜಸ್ಟ್ 23 ಅಂದ್ಕೊಳ್ಳಿ. 23ನ ಆಲ್ಮೋಸ್ಟ್ 20 ಔಟ್ ಆಫ್ 20 ಕೊಟ್ಟರೆ ಇಂಟರ್ವ್ಯೂವಲ್ಲಿ 43 ಆಗುತ್ತೆ ಕಟಾಪು. 43 ಆಗುತ್ತೆ ನಿಮ್ಮ ಮಾರ್ಕ್ಸ್. ಇನ್ನು ಕಟಾಪ್ ಯಾವ ಲೆವೆಲ್ಗೆ ಇರುತ್ತೆ ಅಂದರೆ ಎಕ್ಸ್ಪೆಕ್ಟೆಡ್ ಕಟಾಪು ಜನರಲ್ವರೆಗೆ ಅರೌಂಡ್ 42-45 ಇರ್ಬೋದು ಅಂದ್ಕೊಂಡಿದ್ದೀನಿ, ಸಿಮಿಲರ್ ಟು ಲಾಸ್ಟ್ ಇಯರ್ಸ್. ಸ್ವಲ್ಪ ಕಮ್ಮಿ ಅಂದರೆ ಅರೌಂಡ್ 1 ಮಾರ್ಕ್ಸ್ ಕಮ್ಮಿ ಆಗ್ಬೋದು ಅಷ್ಟೇ, ಜಾಸ್ತಿ ಅಂತೂ ಡೌಟ್ ಆಗೋಲ್ಲ. ಸೊ ಯಾರು ಜಸ್ಟ್ ಕ್ಲಿಯರ್ ಮಾಡಿದ್ರೆ ಅವ್ರಿಗೆ ಇಲ್ಲೂ ಕೂಡ ಕಷ್ಟ ಆಗುತ್ತೆ. ಜನರಲ್ OBC, EWS ಅವರಿಗೆ. ಬಟ್ EWS OBC ಅವರಿಗೆ ಚಾನ್ಸ್ ಇರುತ್ತೆ, ಸ್ವಲ್ಪ ಇರುತ್ತೆ, ಅರೌಂಡ್ 5% ಚಾನ್ಸ್ ಅಷ್ಟೇ. ಅವರು ಕೂಡ ಯಾರು ಮೇನ್ಸ್ ಮಾರ್ಕ್ಸ್ಗಿನ 5-6 ಮಾರ್ಕ್ಸ್ ಲೀಡಲ್ಲಿ ಕ್ಲಿಯರ್ ಮಾಡಿದಾರೋ ಅವರಿಗೆ. ಬಟ್ ಅವ್ರು ಇಂಟರ್ವ್ಯೂವಲ್ಲಿ 19 ಅಥವಾ 18+ ಮಾರ್ಕ್ಸೇ ತಗೋಬೇಕಾಗುತ್ತೆ. 18 ಅಂದರೆ 90 ಮಾರ್ಕ್ಸ್ ಪ್ಲಸ್ ಅಂದರೆ 100ಗೆ.
ಸೊ ಅದು ಸ್ವಲ್ಪ ಕಷ್ಟ ಇರುತ್ತೆ, ಕೊಡಲ್ಲ. ಇಂಟರ್ವ್ಯೂವಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಡಲ್ಲ. ಇನ್ನು OBCಗೆ 42 to 43.5 ಇರ್ಬೋದು. EWSಗೆ ಸ್ವಲ್ಪ 40 to 42 ಒಳಗೆ ಇರುತ್ತೆ ಈ ಸಲ. ಇನ್ನು SCಗೆ 37. SCಗೆ ಸ್ವಲ್ಪ ಕಮ್ಮಿ ಆಗ್ಬೋದಿತ್ತು, ಬಟ್ ಅದೇ ಮೇನ್ಸ್ ಕಟ್ ಆಫ್ ಜಾಸ್ತಿ ಬಂದಿದೆಯಲ್ಲ, ಅದರಿಂದ 37, 38 ಸಿಮಿಲರ್ ಟು ಲಾಸ್ಟ್ ಇಯರ್ ಇರುತ್ತೆ. ಇನ್ನು STಗೆ ಮಾತ್ರ ಭಾಳ ಕಮ್ಮಿ ಆಗುತ್ತೆ. 33 ಬಂದರೂ ಹೇಳೋಕ್ಕಾಗಲ್ಲ, ಆ ಥರ ಇದೆ ಈ ವರ್ಷ. ಬಟ್ ಇಂಟರ್ವ್ಯೂ ಮಾರ್ಕ್ಸು ಭಾಳ ಎಲ್ಲರದು ಇಲ್ಲಿ STಗೆ ಮಾತ್ರ ಎಲ್ಲರದು ಇಂಟರ್ವ್ಯೂ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರ್ಯಾರು ಜಸ್ಟ್ ಸೆಲೆಕ್ಷನ್ ಆಗಿರ್ತಾರೋ, ಅಂದರೆ ಜಸ್ಟ್ ಮೇನ್ಸ್ ಕ್ಲಿಯರ್ ಮಾಡಿರ್ತಾರೋ ಅವ್ರದ್ದೆಲ್ಲ ಸೆಲೆಕ್ಷನ್ ಚಾನ್ಸಲ್ಲಿರುತ್ತೆ. ಇಂಟರ್ವ್ಯೂ ಮಾರ್ಕ್ಸ್ ಚೆನ್ನಾಗಿ ಕೊಟ್ಟರೆ. ಇವನ್ ಲಾಸ್ಟ್ ಇಯರ್ ಹಂಗೆ ಆಗಿದ್ದು. ನನ್ನ ಲಾಸ್ಟ್ ಇಯರ್ ಕೂಡ +10 ಮಾರ್ಕ್ಸ್ ಇತ್ತು ಕೆಟಗರಿಗಿನ, ಬಟ್ ಆದರೆ ಸೆಲೆಕ್ಷನ್ ಆಗಲಿಲ್ಲ. ನನಗೆ ಇಂಟರ್ವ್ಯೂವಲ್ ಭಾಳ ಕಮ್ಮಿ ಕೊಟ್ಟಿದ್ರು, ಅರೌಂಡ್ 11.5 ಆ ಥರನೂ ಕೊಟ್ಟಿದ್ರು. ಸೊ ಯಾರ್ಯಾರು 12, 13 +10 ಮಾರ್ಕ್ಸ್ ಲೀಡಿದ್ದು 12, 13, 14 ಆ ಥರ ಕೊಡ್ತಾರೋ ಅವ್ರದ್ದೆಲ್ಲ ಸೆಲೆಕ್ಷನ್ ಆಗುತ್ತೆ. ಇನ್ನು ಜಸ್ಟ್ ಯಾರು ಕ್ಲಿಯರ್ ಮಾಡಿರ್ತಾರೋ ಅವರಿಗೆ ಅರೌಂಡ್ 15, 16 ಬೇಕಾಗಿರುತ್ತೆ. ಅದು ಕೊಡ್ತಾರೆ ಕೆಲವರಿಗೆ. ಇಂಟರ್ವ್ಯೂವಲ್ಲಿ ಮಾರ್ಕ್ಸ್ ಕೊಡ್ತಾರೆ, ಬಟ್ ಮ್ಯಾಕ್ಸಿಮಮ್ ಜನಕ್ಕೆ ಮಾರ್ಕ್ಸ್ ಕೊಟ್ಟಿರಲ್ಲ. ಅರೌಂಡ್ 70% ಕ್ಯಾಂಡಿಡೇಟ್ಸ್ಗೆ ಮಾರ್ಕ್ಸ್ 10 to 14 ಒಳಗೆ ಇರುತ್ತೆ. ಇನ್ನು ನಂದು ಭಾಳ ಚೆನ್ನಾಗಿದೆ, ನನಗೆ ಆ ಥರ ಮಾತಾಡ್ಸಿದ್ರು, ಈ ಥರ ಮಾತಾಡ್ಸಿದ್ರು, ಪೆನಲ್ ಫ್ರೆಂಡ್ಲಿ ಇದ್ದರು, ಫುಲ್ಲು ಆರಾಮಿದ್ರು, ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಅವರು ಏನೂ ಹೇಳಲ್ಲ, ಅವರು ಸುಮ್ಮನೆ ಏನೋ ಫಾರ್ಮಾಲಿಟಿ ಮಾಡಬೇಕು ಅನ್ನೋ ಥರನೇ ಇರ್ತಾರೆ ಇಂಟರ್ವ್ಯೂ ಮ್ಯಾಕ್ಸಿಮಮ್ಮು. ಯಾಕಂದರೆ ಕ್ಯಾಂಡಿಡೇಟ್ಸ್ ಕೂಡ ಭಾಳ ಜನ ಇರ್ತಾರೆ. ಸೊ ಅಷ್ಟು ಸ್ಟ್ರಿಕ್ಟಾಗಿ ಯಾರೂ ಮಾಡ್ತಿರಲ್ಲ. ಅದರಲ್ಲಿ RRB PO ಇಂಟರ್ವ್ಯೂಗಳಲ್ಲಿ ಸುಮ್ಮನೆ ಏನೋ ಮಾಡಬೇಕು ಅನ್ನೋ ಥರ ಮಾಡ್ತಾಯಿರ್ತಾರೆ. ಇನ್ನು ಆವ್ರೇಜ್ ಬಂದು 4 to 6 ಮಿನಿಟ್ಸಲ್ಲೇ ಇರುತ್ತೆ ಭಾಳ ಜನಕ್ಕೆ ಇಂಟರ್ವ್ಯೂ. ಕೆಲವರು ಮಾತ್ರ 10 ಮಿನಿಟ್ಸ್ ಹೋಗಿರುತ್ತೆ. ಸೊ ಮಾರ್ಕ್ಸ್ ಅವ್ರು ಅದರಲ್ಲೇ ಹಾಕಿರ್ತಾರೆ, ಏನು ಭಯಪಡೋದು ಬೇಕಿಲ್ಲ. ಬಟ್ ಮಿನಿಮಮ್ ಮಾರ್ಕ್ಸ್ ಅಂದರೆ 9 ಇರುತ್ತೆ. 9 ಅಂದರೆ ಕರ್ನಾಟಕ ಕ್ಯಾಂಡಿಡೇಟ್ಗೆ ಒಬ್ಬರಿಗೆ ಮಿನಿಮಮ್ ಅಂದರೆ 9 to 10 ಅಂದರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಅಷ್ಟಿರುತ್ತೆ ಅನಿಸುತ್ತೆ. 40% ಏನೋ ಜನರಲ್ ಕೆಟಗರಿ ಅವರಿಗೆ ಪಾಸಿಂಗ್ ಮಾರ್ಕ್ಸು. ಸೊ 8 ಮಾರ್ಕ್ಸ್ 28 ಮಾರ್ಕ್ಸ್ ಮಿನಿಮಮ್ ಎಲ್ಲರಿಗೂ ಹಾಕಿರ್ತಾರೆ. ಸೊ ನಮ್ಮ ಕರ್ನಾಟಕದವ್ರು ಅಂದರೆ 9, 10 ಸ್ಟಾರ್ಟ್ ಆಗುತ್ತೆ. ಅಷ್ಟು ಕೂಡ ಕೊಡ್ತಾರೆ, ಭಾಳ ಜನಕ್ಕೆ ಅಷ್ಟು ಕೂಡ ಕೊಡ್ತಾರೆ. ಅವ್ರಿಗೆ ಬೇಕಾದಂಗೆ ಆಗಿರ್ತಾರೆ ಮ್ಯಾಕ್ಸಿಮಮ್ಮು. ಸೊ ನಂದು ಚೆನ್ನಾಗಾಗಿದೆ ಇಂಟರ್ವ್ಯೂ, ನನಗೆ ಚೆನ್ನಾಗಿ ಮಾರ್ಕ್ಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳೋರಿಗೆಲ್ಲ ರಿಸಲ್ಟ್ ಡೇ ಗೊತ್ತಾಗುತ್ತೆ ಯಾವ ಥರ ಕೊಡ್ತಾರೆ ಅನ್ನೋದು. ಸೊ ಇಷ್ಟಿರ್ಬೋದು ಅಂದ್ಕೊಂಡಿದ್ದೀನಿ, ನೋಡೋಣ ಫೈನಲ್ ಕಟ್ ಆಫು. ನಿಮ್ಮ ಮಾರ್ಕ್ಸ್ ಏನಂತಂದರೆ ನಿಮ್ಮ ಮೇನ್ಸ್ ಮಾರ್ಕ್ಸ್ ಮೇಲೇ ನಿಮ್ಮ ಸೆಲೆಕ್ಷನ್ ಡಿಪೆಂಡ್ ಆಗೋದು. ಇಂಟರ್ವ್ಯೂ ಯಾರಿಗೂ ಕೆಲವ್ರಿಗೆ ಅದೇ ಹೇಳಿದ್ನಲ್ಲ, ಅರೌಂಡ್ ಇಲ್ಲಿ ಕೂಡ ಇಂಟರ್ವ್ಯೂ ಸೆಲೆಕ್ಟ್ ಆದರೂ 70 to 80% ಜನ ಸೆಲೆಕ್ಟ್ ಆಗೋಲ್ಲ. ಇನ್ನು 20% ಮಾತ್ರ ಸೆಲೆಕ್ಟ್ ಆಗೋದು. ಆ 20%ಅಲ್ಲಿ ಯಾವ ಥರ ಅಂದರೆ ಮ್ಯಾಕ್ಸಿಮಮ್ ಜನ ಮೇನ್ಸು ಭಾಳ ಲೀಡ್ ಇರ್ತಾರೆ. ಕೆಲವ್ರದ್ದು 30, 40, 25, 40+ ಲೀಡ್ ಇರ್ತಾರೆ. ಈಗ ಕಟ್ ಆಫ್ 60 ಇದೆ ಅಂದರೆ 100 ಮೇಲೆ ಕೂಡ ಭಾಳ ಜನನೇ ಇರ್ತಾರೆ. ಇನ್ನು ಯಾರ್ಯಾರು 90 ಮೇಲೆ ಇರ್ತಾರೋ ಅವ್ರದ್ದೆಲ್ಲ ಸೆಲೆಕ್ಷನ್ ಆದಂಗೆ. ಜನರಲ್ ಕೆಟಗರಿ 80+ ಇದ್ರೂ ಕೂಡ ಸೆಲೆಕ್ಷನ್ ಆದಂಗೆ. ಇನ್ನು ಲೀಡ್ ಅಂತ ಬಂದರೆ ಇಷ್ಟು ಯಾರ್ಯಾರು ಇದ್ದಾರೋ ಕೆಟಗರಿ ವೈಸು ಇವ್ರದ್ದೆಲ್ಲ ಮಿನಿಮಮ್ ಮಾರ್ಕ್ಸ್ ನಾನು ಅಂದರೆ ಇಂಟರ್ವ್ಯೂವಲ್ಲಿ 12 ಮಾರ್ಕ್ಸ್ ಅಂದ್ಕೊಂಡಿದ್ದೀನಿ. ಆವ್ರೇಜ್ ಮಾರ್ಕ್ಸು ಅಷ್ಟು ಕೊಟ್ಟರು ಕೂಡ ಸೆಲೆಕ್ಟ್ ಆಗ್ತಾರೆ. ಯಾಕಂದರೆ ಜನರಲ್ ಅವರಿಗೆ 80 ಅಂದರೆ 32 ಅಂದರೆ 80ಗೆ 32 ಆದಂಗೆ. ಇವನ್ ಅವರಿಗೆ 12 ಮಾರ್ಕ್ಸ್ ಕೊಟ್ಟರು 44+ ಬರುತ್ತೆ. ಅಂದರೆ ಕಟ್ ಆಫ್ ಕೂಡ ಅದೇ ಲೆವೆಲಿಗೆ ಇರುತ್ತೆ. ಬಟ್ ಇಲ್ಲಿ ಏನಂತಂದರೆ ಜಸ್ಟ್ 1 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ 1 ಮಾರ್ಕ್ಸ್ ಗ್ಯಾಪಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ಮೋರ್ ದೆನ್ 25, 30, ಈವನ್ 50 ಜನ ಕೂಡ ಇರ್ತಾರೆ. ಲಾಸ್ಟ್ ಇಯರ್ ಇದು ಸೆಲೆಕ್ಷನ್ ಆದಮೇಲೆ ರೂಲ್ ನಂಬರ್ಸ್ ಬಿಡ್ತಾರಲ್ಲ, ಅದರಲ್ಲಿ ನೋಡಿದ್ದೆ. ಸೊ ಅದರಲ್ಲಿ ಜನರಲ್ OBC ಅವರೇ ಜಾಸ್ತಿ. ಜಸ್ಟ್ 1 ಮಾರ್ಕ್ಸ್ ಗ್ಯಾಪಲ್ಲಿ ಅರೌಂಡ್ 40 ಜನ ಮಿನಿಮಮ್ ಅಂದರೆ 30, 25+ ಕ್ಯಾಂಡಿಡೇಟ್ಸ್ ಇದ್ದೇ ಇರ್ತಾರೆ. ಸೊ ಇಲ್ಲಿ 0.1 ಮಾರ್ಕ್ಸ್ ಕೂಡ ಭಾಳ ಡಿಫ್ರೆನ್ಸ್ ಕೊಡುತ್ತೆ. ಹೇಳೋಕ್ಕಾಗಲ್ಲ ರಿಸರ್ವ್ ಲಿಸ್ಟ್ ಸೆಲೆಕ್ಷನ್ ಅನ್ನೋದು. ಸೊ ಅದು ರಿಸರ್ವ್ ಲಿಸ್ಟ್ ಆಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಆ ಥರ ಅಂತ. ಇನ್ನು ಇಷ್ಟು ಮಾರ್ಕ್ಸ್ ಕೆಟಗರಿ ವೈಸ್ ಯಾರು ತೊಗೊಂಡಿದ್ದೀರೋ ಜನರಲ್ 80, OBC ಅವ್ರಿಗೆ 75+ ಅಂದರೆ ಅರೌಂಡ್ 30 ಆಗುತ್ತೆ 80ಗೆ. ಅವರಿಗೆ ಅರೌಂಡ್ 12, 13 ಕೊಟ್ಟರೆ ನಿಯರ್ಲಿ ಹೋಗ್ತಾರೆ. ಸೊ ಎಲ್ಲರಿಗೂ ಅಷ್ಟೇ 12 ಕೊಡ್ತಾರೆ ಅಂತೇನಿಲ್ಲ. ಕೆಲವರು 14, 15 ಕೊಟ್ಟಿರ್ತಾರೆ, ಕೆಲವರಿಗೆ 10, 11 ಕೊಟ್ಟಿರ್ತಾರೆ. ಅವ್ರದ್ದು ಭಾಳ ಕಷ್ಟ ಆಗುತ್ತೆ. ಇವನ್ ರಿಸರ್ವ್ ಲಿಸ್ಟ್ ಬಿದ್ದರೂ ಸೆಲೆಕ್ಷನ್ ಆಗೋದು ಲೀಸ್ಟ್ ಚಾನ್ಸು ಯಾವುದೇ ಕೆಟಗರಿಯಲ್ಲಾಗಲಿ. ಆಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ರಿಸಲ್ಟ್ ಬಂದಮೇಲೆ. ಇನ್ನು SC STಗೆ ಭಾಳ ಚಾನ್ಸ್ ಇರುತ್ತೆ. SC STಗೆ ಜಸ್ಟ್ ಯಾರ್ಯಾರು ಕ್ಲಿಯರ್ ಮಾಡಿರ್ತಾರೋ STಗೆ ಭಾಳ ಚಾನ್ಸ್ ಇರುತ್ತೆ. ಇವನ್ ಜಸ್ಟ್ ಯಾರ್ಯಾರು ಕ್ಲಿಯರ್ ಮಾಡಿದಾರೋ ಮೇನ್ಸ್ ಅವರಿಗೆಲ್ಲ ಚಾನ್ಸ್ ಇರುತ್ತೆ ಇಂಟರ್ವ್ಯೂವಲ್ಲಿ ಚೆನ್ನಾಗಿ ಸ್ಕೋರ್ ಬಂದರೆ. ಬಟ್ ಯಾರ್ಯಾರು 60+ ಇದ್ದೀರೋ 60 ಅಂದರೆ STಯಲ್ಲಿ 65+ ಇದ್ದೀರೋ ಅವರಿಗೆಲ್ಲ ಭಾಳ ಚಾನ್ಸ್ ಇರುತ್ತೆ. ಯಾಕಂದರೆ ಮಿನಿಮಮ್ ಇಂಟರ್ವ್ಯೂ ಅರೌಂಡ್ 12, 13 ಕೊಟ್ಟಿರ್ತಾರೆ. 11, 12, 13 ಅಂತ. 11 ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ, ರಿಸರ್ವ್ ಲಿಸ್ಟ್ ಆ ಥರ ಆಗುತ್ತೆ. ಬಟ್ 12, 13 ಕೊಟ್ಟರೆ ಆಲ್ಮೋಸ್ಟ್ ಸೆಲೆಕ್ಷನ್ ಆಗಿರ್ತೀರ. ಇನ್ನು ಸೇಮ್ ಮಾರ್ಕ್ಸ್ ಇಷ್ಟಿರ್ಬೋದು ನೋಡ್ಕೊಳ್ಳಿ. ಕಟ್ ಆಫ್ ಹೇಳಿದ್ದೀನಿ, ಎಕ್ಸ್ಪೆಕ್ಟೆಡ್ ಕಟ್ ಆಫು ಅದೇ ಹೇಳಿದ್ದು. ಇಂಟರ್ವ್ಯೂ ಸ್ಕೋರ್ಸ್ ಮ್ಯಾಕ್ಸಿಮಮ್ ಜನಕ್ಕೆ 10 to 14 ಮಾರ್ಕ್ಸೇ ಕೊಡೋದು ಅವರು. ನೀವು ಚೆನ್ನಾಗಾಗಿದೆ ಅಂದ್ಕೊಳ್ಳಿ, ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ಬೇಕಿದ್ರೆ ರಿಸಲ್ಟ್ ಬಂದಾಗ ನೋಡಿ. ರಿಸಲ್ಟ್ ಡೇ ಸೆಲೆಕ್ಷನ್ ಆಗೋದು 20% ಜನ ಮಾತ್ರ. ಅದರಿಂದ 30% ಈವನ್ ಯಾರು ಜಸ್ಟ್ ಕ್ಲಿಯರ್ ಆಗಿದ್ರು ಅವ್ರದ್ದು ಕೂಡ ಒಳ್ಳೆ ಮಾರ್ಕ್ಸ್ ಕೊಟ್ಟಿರ್ತಾರೆ. ಕೆಲವ್ರಿಗೆ ಇಂಟರ್ವ್ಯೂವಲ್ಲಿ ಅರೌಂಡ್ 18, 19, 17 ಕೊಟ್ಟಿರ್ತಾರೆ. ಬಟ್ ಅವ್ರು ಜಸ್ಟ್ ಮೇನ್ಸ್ ಕ್ಲಿಯರ್ ಮಾಡಿರ್ತಾರೆ, ಅವ್ರದ್ದು ಸೆಲೆಕ್ಷನ್ ಆಗೋಲ್ಲ. ಈವನ್ ಕೆಲವರು ಭಾಳ ಲೀಡಲ್ಲಿ ಮಾರ್ಕ್ಸ್ ತಗೊಂಡವರು 30, 40 ಇರೋರು ಕೂಡ ಅವ್ರಿಗೂ 12, 13 ಮಾರ್ಕ್ಸ್ ಕೂಡ ಕೊಟ್ಟಿರ್ತಾರೆ. ಅವ್ರು ಸೆಲೆಕ್ಷನ್ ಆಗ್ತಾರೆ. ಬಟ್ ಇಂಟರ್ವ್ಯೂವಲ್ಲಿ ಕಮ್ಮಿ ಆಗಿರುತ್ತೆ, ಇಂಟರ್ವ್ಯೂವಲ್ಲಿ ಮಾರ್ಕ್ಸ್ ಕಮ್ಮಿ ಕೊಟ್ಟಿರ್ತಾರೆ. ಈ ಮಿಡಲಲ್ಲಿ ಇರ್ತಾರಲ್ಲ ಅರೌಂಡ್ 70, 80, 65 ಆ ಥರ ಇರ್ತಾರಲ್ಲ ಅವರಿಗೆ ಕಷ್ಟ ಆಗುತ್ತೆ. OBC ಜನರಲ್ ಅವರಿಗೆ ಇಂಟರ್ವ್ಯೂ ಮಾರ್ಕ್ಸ್ ಕಮ್ಮಿ ಕೊಟ್ಬಿಟ್ರೆ. ST SC ಅವ್ರಿಗೆ ಚಾನ್ಸ್ ಇರುತ್ತೆ. ST SC ಅಂದರೆ 55, 60, 65 ಯಾರ್ಯಾರು ಇರ್ತಾರೋ ಅವರಿಗೆ ಕಮ್ಮಿ ಮಾರ್ಕ್ಸ್ ಕೊಟ್ಟರೆ ಅಂದರೆ 11, 12 ಆ ಥರ ಕೊಟ್ಟರೆ ಸೆಲೆಕ್ಷನ್ ಆಗೋಲ್ಲ. ಅದೇ ರಿಸರ್ವ್ ಲಿಸ್ಟಿಗೆ ಹೋದರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ.
ಇನ್ನು ರಿಸಲ್ಟ್ ಅಂತಂದರೆ ಈ ಮಂತಲ್ಲೇ ಬರುತ್ತೆ, ಆಲ್ಮೋಸ್ಟ್ 20 ಒಳಗಂತ ಬರುತ್ತೆ ಅಂದ್ಕೊಂಡಿದ್ದೀನಿ. ಎಸ್ ಬಿ ಐ ಕ್ಲರ್ಕ್ ಬೇರೆ ಬಿಡ್ತಾಯಿಲ್ಲ, ಮೇ ಬಿ ಅವರು ಫೈನಾನ್ಸು ಮಿನಿಸ್ಟ್ರಿ ಕೊಟ್ಟಿದ್ದಾರಲ್ಲ ಸರ್ಕ್ಯುಲರ್, ಅದನ್ನು ಫಾಲೋ ಮಾಡೋ ಥರ ಇದ್ದಾರೆ. ಇಲ್ಲಾಂದರೆ ಎಸ್ ಬಿ ಐ ಕ್ಲರ್ಕ್ ಇಷ್ಟೊತ್ತಿಗೆ ಬರಬೇಕಿತ್ತು. ಸೊ ಈ ವೀಕಲ್ಲಿ ಬರ್ಬೋದು ಅಂದ್ಕೊಂಡಿದ್ದೀನಿ, ಫ್ರೈಡೇ ಒಳಗೆ ಬರ್ಬೋದು ಅಥವಾ 20th ಒಳಗಂತ ಬರುತ್ತೆ. ಇನ್ನು ನೆಕ್ಸ್ಟ್ ವೀಕ್ ಒಳಗೆ RRB PO ರಿಸಲ್ಟ್ ಬಂದರೆ ನೆಕ್ಸ್ಟ್ ಎಸ್ ಬಿ ಐ ಕ್ಲರ್ಕ್ ಆಲ್ರೆಡಿ ರೆಡಿ ಇರುತ್ತೆ, ಭಾಳ ಡಿಲೇ ಆಗಿಬಿಟ್ಟಿದೆ ಅದು. ಸೊ ಅದು ಬರುತ್ತೆ. ಇನ್ನು IBPS ಕ್ಲರ್ಕ್ ಬಂದು ಮಾರ್ಚ್ 1ಕ್ಕೆ ಬಿಡ್ತಾರೆ ಗ್ಯಾರಂಟಿ ಆದಂತೂ, 1 ಇಲ್ಲ 2ಕ್ಕೆ ಬಿಡ್ತಾರೆ. RRB ಕ್ಲರ್ಕ್ ಬಂದು ಮಾರ್ಚ್ 15 ಒಳಗೆ ಬಿಡ್ಬೋದು. ಸೊ ಜೊತೆಗೆ ಪ್ರತಿ ವರ್ಷ ಜೊತೆಗೆ ಬರೋದು RRB PO RRB ಕ್ಲರ್ಕ್, ಬಟ್ ಈ ವರ್ಷ ಚೇಂಜ್ ಮಾಡಿದಾರಲ್ಲ ಅದರಿಂದ ಡೌಟ್ ಇದೆ ಜೊತೆಗೆ ಬರೋದು. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು.